ವೈನಾಡ್ ದುರಂತ, ಕೇರಳ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ದಾಂಡೇಲಿಯ ಹಿರಿಯ ಸಮಾಜ ಸೇವಕರಾದ ಟಿ.ಆರ್. ಚಂದ್ರಶೇಖರ್ ಅವರಿಂದ 50,000 ರೂಪಾಯಿ ದೇಣಿಗೆ. ದಾಂಡೇಲಿ ನಗರದ ಹಿರಿಯ ಸಮಾಜ ಸೇವಕರು, ಉದ್ಯಮಿಗಳು ಹಾಗೂ ಕಾಂಗ್ರೆಸ್ ಮುಖಂಡರಾದ ಟಿ.ಆರ್. ಚಂದ್ರಶೇಖರ್ ಅವರು ಕೇರಳದ ವೈನಾಡ್ನಲ್ಲಿ ಸಂಭವಿಸಿದ ಭೂಕುಸಿತದಿಂದ ಸಂತ್ರಸ್ತರಾದ ಕುಟುಂಬಗಳಿಗೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಕೇರಳದ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 50,000 ರೂಪಾಯಿ ದೇಣಿಗೆಯನ್ನು ಇಂದು ಸೋಮವಾರ ನೀಡಿದರು. ಈ ಹಿಂದೆಯೂ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಸಂಕಷ್ಟಕ್ಕೀಡಾದ ಕುಟುಂಬಗಳಿಗೆ ಪರಿಹಾರವನ್ನು ನೀಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಟಿ.ಆರ್. ಚಂದ್ರಶೇಖರ್ ಅವರು ಸಾಕಷ್ಟು ಬಾರಿ ದೇಣಿಗೆಯನ್ನು ನೀಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕ್ಷೇತ್ರಗಳ ಬಲವರ್ಧನೆಗೆ ಟಿ.ಆರ್. ಚಂದ್ರಶೇಖರ್ ಅವರ ಕೊಡುಗೆ ಅಪಾರವಾಗಿದೆ. ಕೇರಳ ವಯನಾಡು ಸಂತ್ರಸ್ತರಿಗೆ ತಾವು ಆರ್ಥಿಕವಾಗಿ ನೆರವನ್ನು ನೀಡ್ತಾ ಇದ್ದೀರಿ, ಭಾಳ ಅಭಿಮಾನದ ವಿಚಾರ. ಈ ಹಿನ್ನೆಲೆಯಲ್ಲಿ ಸಮಸ್ತ ದಾಂಡೇಲಿಗರ ಪರವಾಗಿ ನಿಮಗೆ ಅನಂತ ವಂದನೆಗಳು. ಕಳೆದ ಬಾರಿ ಕೂಡ ಈ ರೀತಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಕೂಡ ತಾವು ವಿಶೇಷವಾಗಿ ಆರ್ಥಿಕ ನೆರವು ನೀಡಿರುವುದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ತೀವಿ. ಈ ಬಾರಿ ಕೇರಳದ ವಯನಾಡ್ ದುರಂತಕ್ಕೆ ಸಂಬಂಧಪಟ್ಟಂತೆ ತಾವು ಎಷ್ಟು ಆರ್ಥಿಕ ನೆರವನ್ನು ಮಾಡ್ತಾ ಇದ್ದೀರಿ ಸರ್? 3,000. ದಾಂಡೇಲಿಯ ಹಿರಿಯ ಉದ್ಯಮಿಗಳು, ಹಿರಿಯ ಸಮಾಜ ಸೇವಕರು ಆಗಿರುವಂತಹ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಕ್ಷೇತ್ರಗಳ ಬಲವರ್ಧನೆಗಾಗಿ ಕಳೆದ ಬಹಳಷ್ಟು ವರ್ಷಗಳಿಂದ ತಮ್ಮನ್ನು ತಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿರುವವರು ಶ್ರೀ ಟಿ.ಆರ್. ಚಂದ್ರಶೇಖರ್ ಅವರು ಇಂದು ಕೇರಳದ ವಯನಾಡ್ ದುರಂತದಲ್ಲಿ ಸಂತ್ರಸ್ತರಾದಂತಹ ಕುಟುಂಬಗಳಿಗೆ ಒಂದು ನೆರವು ನೀಡುವ ನಿಟ್ಟಿನಲ್ಲಿ ಕೇರಳದ ಮುಖ್ಯಮಂತ್ರಿಯವರ ರಿಲೀಫ್ ಫಂಡ್ ಯೋಜನೆಗೆ 50,000 ರೂಪಾಯಿ ಹಣದ ಚೆಕ್ಕನ್ನು ಇವತ್ತು ನೀಡ್ತಾ ಇದ್ದಾರೆ. ಸರ್, ಮತ್ತೊಮ್ಮೆ ನಿಮ್ಮ ಈ ಸೇವೆಗೆ ವಂದನೆಗಳು.